ಇಂಟರ್ನ್ಶಿಪ್ ಸ್ಟಾರ್ಟ್ ಆದಾಗ ಎವ್ರಿ ವೀಕೆಂಡ್ ಆ್ಯಂಡ್ ಪಬ್ಲಿಕ್ ಹಾಲಿಡೇಸ್ ಎಲ್ಲ ಲೀವ್ ಇರುತ್ತೆ, ಆರಾಮಾಗಿ ಮನೇಲಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನೀಗ ಕ್ಲಿನಿಕಲ್ ಪೋಸ್ಟಿಂಗ್ಸಲ್ಲಿ ಇರೋದ್ರಿಂದ ವೀಕೆಂಡು ರಜೆ ಇರೋದಿಲ್ಲ, ಪಬ್ಲಿಕ್ ಹಾಲಿಡೇಸು ರಜೆ ಇರೋದಿಲ್ಲ. ಎವ್ರಿ ಡೇ ನಾವು ಹಾಸ್ಪಿಟಲ್ಸ್ಗೆ ಹೋಗಲೇಬೇಕಾಗತ್ತೆ. ಇವತ್ತು January 26 ರಿಪಬ್ಲಿಕ್ ಡೇ ಆಗಿತ್ತು. ಬಟ್ ನನಗೆ ಲೀವ್ ಇರಲಿಲ್ಲ. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಕ್ಯಾಬಲ್ಲಿ ಹಾಸ್ಪಿಟಲ್ಗೆ ಹೋದೆ. ಹೋಗಿದ ಕೂಡಲೇ ವಾರ್ಡಲ್ಲಿರೋ ಪೇಷಂಟ್ಸ್ನ ಕೇಸ್ ಶೀಟ್ಸ್ ಎಲ್ಲ ಫಿಲ್ ಮಾಡಿ ಅವ್ರಿಗೆ ಏನಾದರೂ ಕಂಪ್ಲೇಂಟ್ಸ್ ಇದೆಯಾ ಏನು ಅಂತೆಲ್ಲ ಕೇಳಿ ಸೀನಿಯರ್ಸ್ ಜೊತೆ ರೌಂಡ್ಸ್ ಎಲ್ಲ ಮುಗಿಸ್ಬೇಕು. ಸೊ ಅಲ್ಲಿಗೆ ಹಾಫ್ ಡೇ ಮುಗ್ದಿರುತ್ತೆ. ನನ್ನ ಡ್ಯೂಟಿ ಮುಗಿಸ್ಕೊಂಡು ನಾನು ಇವತ್ತು ಹೊರಗಡೆ ನನ್ನ ಫ್ರೆಂಡನ್ನು ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಈ ಫ್ರೆಂಡ್ ಯಾರು ಅಂತಂದರೆ, ಚೈನಾಲ್ಲಿ ನಾನು ವ್ಲಾಗ್ಸ್ ಮಾಡ್ತಿರ್ಬೇಕಾದ್ರೆ ನೀವೆಲ್ಲರೂ ನೋಡಿರ್ತೀರ, ನನ್ನ ಕ್ಲೋಸ್ ಫ್ರೆಂಡ್ ತಮೀಮ್. ಅವಳು ಬ್ಯಾಂಗ್ಳೂರಲ್ಲಿ ಇರೋದಿಲ್ಲ, ಈಗ ನನ್ನ ಮೀಟ್ ಮಾಡೋದಕ್ಕೆ ಅಂತ ಬ್ಯಾಂಗ್ಳೂರ್ಗೆ ಬಂದಿದ್ಲು. ಅವಳು ಮತ್ತು ಅವರ ಅಕ್ಕ. ನಾವಿವತ್ತು ಎಲ್ಲರೂ ಎಲ್ಲಿ ಹೋಗಿದ್ವಿ ಅಂತಂದರೆ, ಬೆಂಗಳೂರಲ್ಲಿ ಇತ್ತೀಚೆಗೆ ಫೇಮಸ್ ಆಗಿರುವಂಥ ಕೊರಿಯಾಕಿ ಅನ್ನೋ ಒಂದು ಕೊರಿಯನ್ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಈ ರೆಸ್ಟೋರೆಂಟ್ ಚಿಕ್ಕದಾಗಿ ಕ್ಯೂಟ್ ಆಗಿತ್ತು. ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ನಮಗೆ ಚೈನಾಲಿ ನಾವು ಹೋಗ್ತಿದ್ದಂಥ ರೆಸ್ಟೋರೆಂಟ್ಸ್ ಎಲ್ಲ ನೆನಪಾಗ್ತಿತ್ತು. ಯಾಕಂದರೆ ಅದೇ ಥರ ಚೈನೀಸ್ ಮ್ಯೂಸಿಕ್ ಆರ್ ಕೊರಿಯನ್ ಮ್ಯೂಸಿಕನ್ನು ಪ್ಲೇ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಮೆನ್ಯೂ ಕೂಡ ಅದೇ ಥರ ಇತ್ತು. ನಾವು ಸೂಪಿ ರಾಮಿಯನ್ಸ್, ಡಂಪ್ಲಿಂಗ್ಸ್ ಎಲ್ಲನೂ ತುಂಬಾ ಮಿಸ್ ಮಾಡ್ಕೊಂಡಿದ್ವಿ. ಆ ಡಂಪ್ಲಿಂಗ್ಸ್ನ ಚಿಲ್ಲಿ ಸಾಸಲ್ಲಿ ಡಿಪ್ ಮಾಡಿಕೊಂಡು ತಿನ್ನೋ ಮಜಾ ಚೈನಾ ಅಲ್ಲೇ ಸಿಕ್ಕಿದ್ದು. ಮತ್ತು ನಮಗೆ ಈಗ ಕೊರಿಯಾಕಿ ರೆಸ್ಟೋರೆಂಟಲ್ಲೇ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆಗಿದ್ದು. ನಾವಿಲ್ಲಿ ಬಾವ್ ಬನ್ಸ್, ಬಿಬಿಂಬಾಪ್ ಅನ್ನೋ ಕೊರಿಯನ್ ಡಿಶ್ ಆ್ಯಂಡ್ ಸೂಪಿ ರಾಮಿಯನ್ಸ್, ಡಂಪ್ಲಿಂಗ್ಸ್ ಎಲ್ಲನೂ ತಗೊಂಡಿದ್ವಿ. ನಾನಿಲ್ಲಿ ರೆಸ್ಟೋರೆಂಟ್ನ ಪ್ರಮೋಷನ್ ಏನೂ ಮಾಡ್ತಿಲ್ಲ. ನಿಜವಾಗ್ಲೂ ಇಲ್ಲಿನ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿ ಸಕ್ಕದಾಗಿರುತ್ತೆ. ಬೆಂಗಳೂರಲ್ಲಿ ನೀವೇನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂದ್ರೆ ಕೊರಿಯಾಕಿ ರೆಸ್ಟೋರೆಂಟ್ಗೆ ಹೋಗಿ ಟ್ರೈ ಮಾಡಿ.